ಹಾಯ್ ಹಲೋ ನಮಸ್ತೆ ನಮಸ್ಕಾರ. ಒಂದು ಮಂಗನ ಮುಂದೆ ಬಾಳೆಹಣ್ಣು ಮತ್ತು ದುಡ್ಡು ನಿಟ್ಟಾಗ ಮಂಗ ಏನ್ ಆರಿಸ್ಕೊಳ್ಳುತ್ತೆ? ಎಸ್, ಕರೆಕ್ಟ್, ಬಾಳೆಹಣ್ಣನ್ನ ಆರಿಸ್ಕೊಳ್ಳುತ್ತೆ. ಬಾಳೆಹಣ್ಣನ್ನ ಯಾಕೆ ಆರಿಸ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಒಂದು ವಿಷಯ ಗೊತ್ತಿಲ್ಲ. ಏನ್ ವಿಷಯ ಗೊತ್ತಿಲ್ಲ ಅಂದ್ರೆ ಆ ದುಡ್ಡನ್ನ ತಗೊಂಡು ಹೋಗ್ಬಿಟ್ಟು ಒಂದು ಬಾಳೆಹಣ್ಣಕ್ಕಿಂತ ಸಾಕಷ್ಟು ಬಾಳೆಹಣ್ಣು ಜಾಸ್ತಿ ನಾ ಪರ್ಚೇಸ್ ಮಾಡ್ಬೋದು ಅಂತ. ಹಾಗೆ ರಿಯಾಲಿಟಿಯಲ್ಲಿ ಏನಂದ್ರೆ, ಒಬ್ರಿಗೆ ನಾವು ಯಾರಿಗಾದ್ರೂ ಜಾಬ್ ಮತ್ತು ಬಿಸ್ನೆಸ್ ಅಪಾರ್ಚುನಿಟಿನ ನಾವು ಆಫರ್ ಕೊಟ್ಟಾಗ ಜಾಸ್ತಿ ಜನ ಜಾಬ್ನೇ ಆರಿಸ್ಕೊಳ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಪ್ರಾಫಿಟ್ ಅನ್ನೋದನ್ನ ಪ್ರಾಫಿಟ್ ಶೇರ್ ಮಾಡಿದಾಗ ಪ್ರಾಫಿಟ್ ಸ್ಯಾಲ್ರಿಕ್ಕಿಂತ ಜಾಸ್ತಿ ಬರುತ್ತೆ ಅಂತಿಕೊಂಡು ಅವ್ರ ಗಮನದಲ್ಲಿಲ್ಲ. ಸೊ ಹೀಗಾಗಿ ಅವ್ರನ್ನ ಜಾಬ್ನ ಆರಿಸ್ಕೊತಾರೆ. ಪ್ರಾಫಿಟ್ ಏನ್ ಮಾಡುತ್ತೆ ಅಂದ್ರೆ ಲೈಫ್ ನ ಫಾರ್ಚೂನ್ ಕ್ರಿಯೇಟ್ ಮಾಡುತ್ತೆ. ಅದೇ ಜಾಬ್ದಲ್ಲಿ ಏನಾಗುತ್ತೆ, ಜೀವನೋಪಾಯಕ್ಕೋಸ್ಕರ ನಾವು ಸಂಬಳಗೋಸ್ಕರ ದುಡಿಬೇಕಾಗತ್ತೆ. ಸೊ ಹಾಗಿದ್ರೆ ಬಿಸ್ನೆಸ್ ಅವಕಾಶಕ್ಕಾಗಿ ನೀವೇನಾದ್ರೂ ಕಾಯ್ತಾ ಇದ್ರೆ, ಅಥವಾ ಫೈನಾನ್ಷಿಯಲ್ ಇಂಡಸ್ಟ್ರಿಯಲ್ಲಿ ನಾನು ಕೊಡ್ತಾ ಇರುವಂತ ಈ ಅಪಾರ್ಚುನಿಟಿಗೆ, ಈ ಆಫರ್ಗೆ ನೀವು ಓಕೆ ಅಂತ ಅಂತಿದ್ರೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನನ್ನನ್ನು ಸಂಪರ್ಕಿಸಿ. ನನ್ನ ಹೆಸರು ಶ್ರೀಧರ್ ಚಂದ್ರಕೇಸರಿ ಅಂತ. ಧನ್ಯವಾದಗಳು.